ಭೂಮಿ ತಾಯಿನ ತಲೆ ತಗ್ಸಿ ನಾವು ಕೆಲಸ ಮಾಡಿದ್ರೆ ಭೂಮಿ ತಾಯಿ ತಲೆ ಎತ್ತಿ ನಿನ್ನ ಫಲಿತಾಂಶ ನೋಡು ಅಂತಾಳೆ. ಯಾವ್ದಕ್ಕೆ ಏನಕ್ಕೆ ಈ ತರ ಹೇಳ್ತಾ ಇದ್ದೀರಾ ಅಂದ್ರೆ, ನಾವು ಭೂಮಿ ತಾಯಿನ ನಾವು ಯಾವ ತರ ನಮಗೆ ಸಾರಜನಕ, ರಂಜಕ, ಪೊಟ್ಯಾಶು ಇವೆಲ್ಲ ನಾವು ಯಾವ ತರ ಭೂಮಿಗೆ ನಾವು ಫಲವತ್ತಾಗಿ ಒದಗಿಸ್ತೀವೋ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಜೀವಾಣುಗಳು ಉತ್ಪತ್ತಿ ಆಗುತ್ತೆ, ಎರೆಹುಳು ಉತ್ಪತ್ತಿ ಆಗುತ್ತೆ. ಈ ತರ ಎಲ್ಲ ಉತ್ಪತ್ತಿ ಆಗಿದಾಗ ನಮ್ಮ ಆಟೋಮೆಟಿಕ್ ಆಗಿ ನಮ್ಮ ಇಳುವರಿ ಸಮೇತ ಪೋಷಕಾಂಶಗಳು ಏನ್ ಕೊಡ್ತೀವಿ ಭೂಮಿಗೆ, ಆ ಬೇರ್ಗಳು ಪೋಷಕಾಂಶಗಳು ತಗೊಂಡ್ಮೇಲೆ ನಮ್ಮ ಇಳುವರಿ ಚೆನ್ನಾಗಿ ಬರುತ್ತೆ. ಆವಾಗ ಭೂಮಿ ತಾಯಿ ನಿನ್ನ ಕೆಳಗಡೆ ನಮ್ ಬಗ್ಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಿನ್ ತಲೆ ಎತ್ತಿ ನಿನ್ನ ಫಲಿತಾಂಶ ನೋಡು ಅಂದಾಗ ನಮ್ಗೆ ಇಳುವರಿ ಚೆನ್ನಾಗಿ ಬಂದಿರುತ್ತೆ. ದಪ್ಪ ಕಳೆ ಇತ್ತು ಅಂದ್ರೆ ನಮಗ್ ಕಷ್ಟ ಅಷ್ಟೇ ಹೊಡಿಯಕ್ಕೆ, ಮಿಷಿನ್ಗೆ ಏನ್ ಕಷ್ಟ ಆಗಲ್ಲ. ಮಿಷಿನ್ ಪಾಡಿಗೆ ಮಿಷಿನ್ ಹೋಗ್ತಾ ಇರುತ್ತೆ, ಮಲ್ಚಿಂಗ್ ಮಾಡ್ತಾ ಇರುತ್ತೆ. ಸಾವಯವ ಕೃಷಿ ಮಾಡೋರಿಗೆ ಹೆಂಗೆ ಅಂದ್ರೆ, ಇಷ್ಟ ದಪ್ಪ ಕ್ಲೀನ್ ಒಂದ್ ಚೋಡಿ ಮೆದೆ ಹಾಕ್ತಂಗೆ ಹುಲ್ಲು ಹಾಕ್ತಂಗೆ ಆಗ್ಬಿಡುತ್ತೆ. ಅವಾಗ ಹೆಂಗಾಗುತ್ತೆ ಅಂದ್ರೆ ತೇವಾಂಶ ತಾನಾಗೆ ಇರುತ್ತೆ, ನೀರು ಅವಾಗವಾಗ ಬಿಡ್ಬೇಕು ಅಂತ ಅನ್ಸಲ್ಲ. ಆಮೇಲೆ ಒಂದು ಚೋಡಿ ಗೊಬ್ಬರ ಕೊಟ್ಟಂಗ ಆಗುತ್ತೆ. ಇದರಿಂದ ರೈತ ಮಿತ್ರ ನೀವೇನೇ, ನಾನು ತುಂಬ ಸ್ಟ್ರಬಲ್ ಮೂವರ್ ರೈತ ಮಿತ್ರ ನಮಗೆ ಚಿತ್ರದುರ್ಗದಿಂದ ದೊರೆತಿದೆ, ತುಂಬಾ ಅನುಕೂಲ ಆಗಿದೆ. ನಮಸ್ತೆ ರೈತ ಬಂದವ್ರೆ, ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಚಿತ್ರದುರ್ಗ. ಇವತ್ತು ನಾವು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ಯೋಗೀಶ್ ಅನ್ನೋರು ಪರ್ಚೇಸ್ ಮಾಡ್ಕೊಂಡ್ರು. ಭದ್ರಾವತಿ ತಾಲೂಕಿನ DB ಹಳ್ಳಿ ಗ್ರಾಮಸ್ಥರು. ಇವತ್ತು ಅವರು ತೋಟದಲ್ಲಿ ಇವತ್ತು ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ವಿ. ಅವ್ರಿಗೆ ಹೇಗ್ ಅನ್ನಿಸ್ತು, ಅವರು ಮುಂಚೆ ಎಲ್ಲೆಲ್ಲೆಲ್ಲ ಹೋಗಿ ಅವ್ರು ವಿಚಾರಿಸಿ ನಮ್ಮಲ್ಲಿ ಬಂದು ಕೊಂಡ್ಕೊಂಡ್ರು, ಅವ್ರ ಅನುಭವ ಏನಾಗಿದೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ಬಂದಿದೆ ಸ್ನೇಹಿತರೆ. ನಮಸ್ತೆ ಯೋಗೀಶ್ ಅವರ. ನಮಸ್ಕಾರ. ನಮ್ಮ ಹೆಸರು ಯೋಗೇಶ್ ಅಂತ, ಭದ್ರಾವತಿ ತಾಲೂಕ್ DB ಹಳ್ಳಿ ಗ್ರಾಮ. ನಾವು ಬ್ರಷ್ ಕಟ್ರ್ ಹೊಡಿಯೋಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಈಗ 58 ಏಜ್ ಆಗಿದೆ. ಅದರಿಂದ ನಾವು ಶಿವಮೊಗ್ಗ ಭದ್ರಾವತಿ ಎಲ್ಲ ನೋಡಿದ್ವಿ, ಶೂಟ್ ಆಗಂತ ಮಿಷಿನ್ಗಳು ಯಾವೂ ಸಿಗ್ಲಿಲ್ಲ. ಅದಕ್ಕೆ ಚಿತ್ರದುರ್ಗದಲ್ಲಿ ಯೂಟ್ಯೂಬ್ ನೋಡಿ ಚಿತ್ರದುರ್ಗ ಹೋಗಿ ಬೆಲೆನೂ ನಮಗೆ ಕಡಿಮೆ ಅನ್ನಿಸ್ತು. ಅದರಿಂದ 55,000 ಬೆಲೆ ಅಂದ್ರು. ಅದರಿಂದ ಕೊಂಡ್ಕೊಂಡು ನಮ್ಮ ತೋಟದಲ್ಲಿ ಡೆಮೋ ಮಾಡಿದ್ದಾರೆ. ಹುಲ್ಲು ಚೆನ್ನಾಗಿ ಹೋಗ್ತದೆ. ರೈತರು ಸಾವಯವ ಕೃಷಿ ಬಂದರು ಎಲ್ಲ ಈ ಮಿಷಿನಿಂದ ಈಜಾಗಿ ವಯಸ್ಸಾದ್ರೂ ಈಜಾಗಿ ಹೊಡಿಬಹುದು, ಕೊಂಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಮಧು ಅಂತ, DB ಹಳ್ಳಿ ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹೋಬಳಿ. ಇದು DB ಹಳ್ಳಿ ಗ್ರಾಮ. ರೈತ ಮಿತ್ರ ಅಂತ ನಮ್ಮ ಪಕ್ಕದ ಮನೆ ಯೋಗೇಶ್ ಅಣ್ಣ ಅವರು ಈಗ ಒಂದು ವಾರದಿಂದ ತಂದಿದ್ರು ಇದು ಮಿಷಿನ್ ನ. ನಾನು ಇದು ಕೆಲಸ ಮಾಡುತ್ತೋ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಇದೇನು ಅಂತ ಅಂದ್ರೆ, ಇವತ್ತು ಡೆಮೋ ನೋಡೋಕ್ಕೋಸ್ಕರ ನಾವು ಬಂದೆ, ನೋಡ್ಬೇಕು ಅನ್ನೋಕ್ಕೋಸ್ಕರ. ಬಟ್ ನಮ್ಮಷ್ಟು ಕಳೆ ಇರ್ಲಿ, ಬಟ್ ನಮಗೆ ಎಫೆಕ್ಟ್ ಆಗುತ್ತೆ ಹೊರತು ಮಿಷಿನ್ಗೆ ಎಫೆಕ್ಟ್ ಆಗಲ್ಲ. ಓಕೆನಾ? ಮಿಷಿನ್ ಅದು ತಾನ್ಪಾಡಿಗೆ ನಾನು ಹೋಗ್ತಾ ಇರುತ್ತೆ. ಕಳೆ ಹೆಂಗೆ ಅಂದ್ರೆ, ಸಣ್ಣ ಪುಟ್ಟ ಕಳೆ ಇದ್ರೆ ಫುಲ್ಲು ಗಾರೆ ಆದಂಗೆ ಆಗ್ಬಿಡುತ್ತೆ, ಚೆನ್ನಾಗಿ ಮಲ್ಚಿಂಗ್ ಆಗುತ್ತೆ. ದಪ್ಪ ಕಳೆ ಇತ್ತು ಅಂದ್ರೆ ನಮಗ್ ಕಷ್ಟ ಅಷ್ಟೇ ಹೊಡಿಯಕ್ಕೆ, ಮಿಷಿನ್ಗೆ ಏನ್ ಕಷ್ಟ ಆಗಲ್ಲ. ಮಿಷಿನ್ ಪಾಡಿಗೆ ಮಿಷಿನ್ ಹೋಗ್ತಾ ಇರುತ್ತೆ, ಮಲ್ಚಿಂಗ್ ಮಾಡ್ತಾ ಇರುತ್ತೆ. ಸಾವಯವ ಕೃಷಿ ಮಾಡೋರಿಗೆ ಹೆಂಗೆ ಅಂದ್ರೆ, ಇಷ್ಟ ದಪ್ಪ ಕ್ಲೀನ್ ಒಂದ್ ಚೋಡಿ ಮೆದೆ ಹಾಕ್ತಂಗೆ ಹುಲ್ಲು ಹಾಕ್ತಂಗೆ ಆಗ್ಬಿಡುತ್ತೆ. ಅವಾಗ ಹೆಂಗಾಗುತ್ತೆ ಅಂದ್ರೆ ತೇವಾಂಶ ತಾನಾಗೆ ಇರುತ್ತೆ, ನೀರು ಅವಾಗವಾಗ ಬಿಡ್ಬೇಕು ಅಂತ ಅನ್ಸಲ್ಲ. ಆಮೇಲೆ ಒಂದು ಚೋಡಿ ಗೊಬ್ಬರ ಕೊಟ್ಟಂಗ ಆಗುತ್ತೆ. ಇದರಿಂದ ರೈತ ಮಿತ್ರ ನೀವೇನೇ, ನಾನು ತುಂಬಾ ಕಡೆ ಸರ್ಚ್ ಮಾಡಿದೆ, ನಮಗೆ ಯಾವ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಬಟ್ ನಮಗೇನು ಅದು ಉಪಯೋಗ ಆಗುತ್ತೆ ಅಂತ ಅನ್ಸ್ತಿರ್ಲಿಲ್ಲ. ಇವಾಗ ನೋಡಿದಾಗ, ನಾವು ಡೈರೆಕ್ಟ್ ಆಗಿ ನೋಡಿದಾಗ ಏನ್ ಅನ್ಸುತ್ತೆ, ಇದರಿಂದ ಉಪಯೋಗ ಐತೆ. ಈಗ ಯಾಕೆ ಅಂದ್ರೆ ನಮ್ ಟೈಮಿಗೆ ಯಾರು ಸಿಗಲ್ಲ ಕೂಲರು. ಆಮೇಲೆ ಟ್ರ್ಯಾಕ್ಟರ್ ಹೊಡಿಯೋಣ ಬರೋಣ, ಅಣ್ಣ ಇವತ್ತು ಬರ್ತೀನಿ ನಾಳೆ ಬರ್ತೀನಿ. ಇದು ನಮ್ ಕೈಲಿತ್ತು ಮಿಷಿನ್ ಅಂದ್ರೆ ಬೆಳಗ್ಗೆ 8ಕ್ಕೆ ಬಂದು 10ಕ್ಕೆ ಹೋಗೋಣ, ಏನ್ ಆಗ್ಬೇಕಾಗಿತ್ತೆ? ಅಂತೂ ಇಂತೂ ನಮಗೊಂದು ರೈತ ಮಿತ್ರ ಸಿಕ್ಕ. ಇದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ನಾವು ತುಂಬಾ ಕಡೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ವಿ, ಬಟ್ ನಮಗೆ ಕೈ ಎಟ್ಕ ದರದಲ್ಲಿ ಇರ್ಲಿಲ್ಲ. ಅಯ್ಯೋ ಅದಕ್ಕೆ ಲಕ್ಷಾನ್ಗಟ್ಲೆ ಖರ್ಚು ಮಾಡ್ಬೇಕಾ, ಆ ಲಕ್ಷಾನ್ಗಟ್ಲೆ ಖರ್ಚು ಮಾಡೋ ಬದಲು ನಾವೇ ಕೂಲರ್ ಹಚ್ಚಿ ಕೆಲಸ ಮಾಡಿಸ್ಬೋದಿತ್ತಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಇದು ಕೈ ಎಟ್ಕತ್ತೆ ದರ. ನಮಗೆ ಓನ್ಲಿ ಒಂದು 55,000 55,000ದಾಗೆ ನಮಗೆ ಮಿಷಿನ್ ಬರುತ್ತೆ ಅಂತ ಅಂದ್ರೆ, ಅದು ಅಮ್ಮಮ್ಮ ಅಂದ್ರೆ ನಮ್ಮ ಮನ್ಸ್ ಮಾಡಿದ್ರೆ ನಾವು ಹೊಡಿಬಹುದು, ಇಲ್ಲ ಬಾಡಿಗೆ ಹೊಡಿಬಹುದು. ಒಂದ್ ತಿಂಗಳಲ್ಲಿ ಆ ದುಡ್ಡನ್ನ ದುಡ್ಕೊಂಡ್ಬಿಡ್ಬೋದು. ಹೌದಾ? ಈಗ ಏನಪ್ಪಾ ಅಂದ್ರೆ 350ರಿಂದ 400 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ರೆ 1 ಎಕರೆ ಆರಾಮಾಗಿ ಹೊಡಿಬಹುದು. ಯಾರ್ದು ಟೆನ್ಷನ್ ಇರಲ್ಲ, ಅವ್ನ್ ಬಾರೋ ಇವ್ನ್ ಬಾರೋ, ಅವ್ನ್ ಬರ್ಲಿಲ್ಲ ಇವ್ನ್ ಬರ್ಲಿಲ್ಲ, ಅವ್ರ ಟ್ಯಾಕ್ಟ್ರಿ ಬರ್ಲಿಲ್ಲ ಅನ್ನೋದಿಲ್ಲ. ಏನಪ್ಪಾ ನಮ್ಗೆ ಇಷ್ಟ ಬಂತ 1 ಗಂಟೆ ಹೊಡೆಯೋಣ, ಫುಲ್ ಮಲ್ಚಿಂಗ್ ಮಾಡೋದು, ಹೋಗ್ತಾ ಇರೋದು ಅಷ್ಟೇ. ಗರಿ ಇರ್ಲಿ, ಎಂತ ದಪ್ಪ ಕಳೆ ಇರ್ಲಿ, ಎಲ್ಲ ನಾಶ ಆಗೋಗುತ್ತೆ. ಅಂತೂ ಇಂತೂ ಸ್ಟ್ರಬಲ್ ಮೂವರ್ ರೈತ ಮಿತ್ರ ನಮಗೆ ಚಿತ್ರದುರ್ಗದಿಂದ ದೊರೆತಿದೆ, ತುಂಬಾ ಅನುಕೂಲ ಆಗಿದೆ. ಆಮೇಲೆ ಇದ್ರಲ್ಲೂ ಈ ಸೆಣಬು ಡ್ಯಾಂಚು ಹಾಕಿದ್ರಲ್ಲಿ ಇಷ್ಟ ಎತ್ತರ ಇರ್ಲಿ, ಫುಲ್ ಮಲ್ಚಿಂಗ್ ಆಗಿ ಒಂದ್ ಚೋಡಿ ಗೊಬ್ಬರ ಕೊಟ್ಟಂಗಾಗುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇವತ್ತು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ ಅಲ್ಲಿ ಹೊಡೆದ್ಮೇಲೆ ನಿಮ್ಗೆ ಅದ್ರಲ್ಲಿ ಆಳ ಯಾವ ರೀತಿ ತಗೊಳೋದು, ಅಥವಾ ನಿಮ್ಗೆ ಇಲ್ಲಿ ಏನ್ ಅನ್ನಿಸ್ತು ಅನ್ನೋದು ನಿಮ್ಮ ಬ್ರಷ್ ಕಟ್ರ್ ಹೊಡೆಯಕ್ಕಿಂತ ಸ್ವಲ್ಪ ಈಜಿ ಆಗುತ್ತೆ, ಮೈ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ, ಕಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ, ಒಂದ್ ಚೋರಿ ಗೊಬ್ಬರ ಕೊಟ್ಟಂಗಾಗತ್ತೆ.
ಪರವಾಗಿಲ್ಲ, ಇದು ಯೂಸ್ ಮಾಡ್ಬೋದು ರೈತರು ಅಂತ ಹೇಳ್ಬೋದು. ಅಂದ್ರೆ ಈಗ ಬೇರೆ ಉಪಕರಣಗಳಿಗೂ ಇದಕ್ಕೂ ಏನಾದ್ರೂ ನಿಮ್ಗೆ ತಳ್ಳುವ ಅವಶ್ಯಕತೆ ಇಲ್ಲ? ಇಲ್ಲ, ಇದು ತಳ್ಳ ಅವಶ್ಯಕತೆ ಇಲ್ಲ. ಅದರ ಕದೆ ಹೋಗುತ್ತೆ, ಕ್ಲಚ್ ಇರೋ ಸಾಕು ಅದರ ಕದೆ ಹೋಗುತ್ತೆ. Okay. ಕ್ಲೀನ್ ಮಲ್ಚಿಂಗು ಆಗುತ್ತೆ. ಹಾ. ಮೈ ನೋವಿನ ಅನ್ಸಲ್ಲ. ಮತ್ತೆ ಈಗ ರೈತರು ಪರ್ಚೇಸ್ ಮಾಡ್ಕೊಂಡ್ರೆ ಅವರು ತೃಪ್ತಿಕರ ಆಗ್ತಾರ? ಆಗ್ತಾರ. ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನ ವ್ಯೂ ಮಾಡ್ತಾ ಇರೋ ಎಲ್ಲಾ ರೈತ ಬಾಂಧವರಿಗೂ ನಮ್ಮ ಕಡೆಯಿಂದ ನಿಮ್ಗೆ ಋತುಪೂರ್ವಕ ವಂದನೆಗಳು. ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಡಿ.ಬಿ. ಹಳ್ಳಿ ಗ್ರಾಮಕ್ಕೆ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ ನ ಡೆಮಾನ್ಸ್ಟ್ರೇಷನ್ ಬಂದಿದೀವಿ. ಇಲ್ಲಿ ಯೋಗೇಂದ್ರ ಅಂತ ನಮ್ಮ ರೈತ ತಗೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ, ನಮಗೆ ಇಲ್ಲೆಲ್ಲ ಏನೇನ್ ಬೆಳೆಗಳು ಹಾಕಿದ್ದಾರೆ ಮತ್ತೆ ಅವ್ರದ್ದು ಯಾವ ತರ ಇಂಟರ್ ಕ್ರಾಫ್ಟ್ ಇದೆ ಅಂತ ಚೆಕ್ ಮಾಡಿದಾಗ ನಮ್ಗೆ ಇಲ್ಲಿ ಅಡಿಕೆ ಬಾಳೆ ಎಲ್ಲ ಹಾಕಿದ್ದಾರೆ. ಇಲ್ಲಿ ಏನಾಗುತ್ತೆ, ನಮಗೆ ಕಳೆ ತುಂಬಾ ಇದೆ. ಕಳೆಗೆ ನಿರ್ವಹಣೆ ಹೇಗೆ ಅನ್ನೋದೇ ನಮಗೊಂದು ದೊಡ್ಡ ತಲೆನೋವು ಅಂತ, ರೈತರದು ಅದೇ ತಲೆನೋವೇ ಅಂತ ನಮ್ಗೆ ಆಲ್ರೆಡಿ ನಮ್ ಗಮನಕ್ಕೆ ಬಂದ್ಬಿಟ್ಟಿದೆ. ಇಲ್ಲಿ ಏನಾಗ್ತಾ ಇದೆ, ಕಳೆ ಬೆಳೆಯೋದು ನಮಗೆ ತೊಂದರೆ ಅಲ್ಲ. ಕಳೆನ ಜಾಸ್ತಿ ನಾವು ಬೆಳೆಗಿಂತ ಜಾಸ್ತಿ ಬಿಡ್ಕೊಬಾರ್ದು ಅಷ್ಟೇನೆ. ಕಳೆನ ನಾವು ನಿಯಂತ್ರಿಸ್ಬೇಕು, ಯಾವುದೇ ಕೆಮಿಕಲ್ ಇಲ್ಲದೆ, ಅಂದ್ರೆ ಯಾವುದೇ ಕಳೆನಾಶಕಗಳು ಯೂಸ್ ಮಾಡದೆ ನಾವು ನಮ್ಮ ಕಳೆನ ನಾವು ಗೊಬ್ಬರ ತರ ಮಾಡಿ ಮಲ್ಚಿಂಗ್ ಮಾಡಿ ನಮ್ಮ ಸ್ಟಬಲ್ ಮೂವರ್ ಕಡೆಯಿಂದ ನೆಲಕ್ಕೆ ಕೊಟ್ಟಾಗ ಭೂಮಿ ಫಲವತ್ತಾಗುತ್ತೆ. ನಮಗೆ ಜೀವಾಣುಗಳು ಮತ್ತೆ ನಮಗೆ ಭೂಮಿಗೆ ಏನ್ ಸಿಗಬೇಕು ಪೋಷಕಾಂಶಗಳು ಅವೆಲ್ಲಾನು ನಮ್ಮ ಗಿಡಗಳಿಗೆ ಸಿಗುತ್ತೆ. ನಾವು ಅದ್ರ ಬದಲು ಏನ್ ಮಾಡ್ತಾ ಇದೀವಿ, ಟ್ರ್ಯಾಕ್ಟರ್ಗಳು ಓಡಿಸ್ತಾ ಇದೀವಿ, ರೋಟಾವೇಟರ್ ಓಡಿಸ್ತಾ ಇದೀವಿ, ಬಾಂಡ್ಲಿಗಳಲ್ಲಿ ಓಡಿಸ್ತಾ ಇದೀವಿ. ಈ ತರ ಆದಾಗ ಏನಾಗುತ್ತೆ, ನಾವು ಏನೇ ಸೆಣಬು ಆಗಿರ್ಲಿ, ಡಯಾಂಚಗಳಾಗಿರ್ಲಿ, ಮತ್ ಬೇರೆ ನಾವು ತ್ಯಾಜ್ಯ ವಸ್ತುಗಳನ್ನ ನಾವು ಬಾಂಡ್ಲಿಯಿಂದಾಗ್ಲಿ ರೋಟಾವೇಟರ್ಗಳಿಂದಾಗ್ಲಿ ನಾವು ಮಲ್ಚಿಂಗ್ ಮಾಡಿದಾಗ ಅದೇನಾಗುತ್ತೆ, ನಾವು ಪೋಷಕಾಂಶ ಕೊಡ್ತಾ ಇರೋದಂತೂ ನಿಜ ಭೂಮಿಗೆ. ಆ ಪೋಷಕಾಂಶ ಕೊಡೋ ಟೈಮಲ್ಲೇ ನಾವು ಈ ತರ ಬಾಂಡ್ಲಿಗಳು ಯೂಸ್ ಮಾಡಿ ಬೇರ್ಗಳು ಕಟ್ ಮಾಡ್ಕೊಂಡ್ರೆ ಪೋಷಕಾಂಶ ತಗೊಳಂತ ಬೇರೆ ನಾವು ಕಟ್ ಮಾಡ್ಬಿಟ್ಟಾಗ ನಮಗೇನಾಗುತ್ತೆ, ಪೋಷಕಾಂಶ ಹೋಗೋದೇ ಇಲ್ಲ ಗಿಡಗಳಿಗೆ. ಹಂಗಾಗಿ ನಾವು ಆದಷ್ಟು ಸ್ಟಬಲ್ ಮೂವರ್ನ ಯೂಸ್ ಮಾಡಿ ಮಲ್ಚಿಂಗ್ ಮಾಡ್ಕೊಳ್ರಿ. ಭೂಮಿಗೆ ಒಳ್ಳೆ ಫಲವತ್ತಾದ ಗೊಬ್ಬರ ಸಿಗುತ್ತೆ. ಹಸಿರೆಲೆ ಗೊಬ್ಬರ, ನೈಸರ್ಗಿಕ ಕೃಷಿ ಅಂತಾನೆ ಎಲ್ಲಾರು ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೀವಿ. ಅದು ಕೊಟ್ಟಾಗ ನಮಗೆ ಫಲವತ್ತು ಚೆನ್ನಾಗಾಗುತ್ತೆ. ನಾವು ಯಾವಾಗ್ಲೂ ಇನ್ನೊಂದ್ ಏನ್ ಹೇಳ್ತೀವಿ, ಭೂಮಿ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡು ತಲೆ ತಗ್ಗಿಸಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಭೂಮಿ ತಾಯಿ ಏನ್ ಇಳುವರಿ ಕೊಡ್ತಾಳೆ, ತಲೆ ಎತ್ತಿ ನೋಡಂಗ್ ಮಾಡ್ತಾಳೆ. ಇದಂತೂ ಸತ್ಯ. ನಾವು ಇವಾಗ ಕಳೆನ ನಾವು ಸ್ಟಬಲ್ ಮೂವರ್ ಇಂದ ಕಳೆನೆಲ್ಲ ಕೊಚ್ಚಿಬಿಟ್ಟು ಕೊಡೋದ್ರಿಂದ ಏನಾಗುತ್ತೆ, ನಮಗೆ ಸಾರಜನಕ, ರಂಜಕ, ಪೊಟ್ಯಾಶು ಈ ಮೂರು ನಮ್ಗೆ ಏನ್ ಸಿಗ್ಬೇಕು ಭೂಮಿಲಿ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು ಬೇಸಿಗೆ ಸ್ಟಾರ್ಟ್ ಆಗಿದೆ ಇವಾಗ. ಈ ಟೈಮಲ್ಲಿ ನಾವು ಮಲ್ಚಿಂಗ್ ಮಾಡಿ ನಮ್ಮ ಭೂಮಿ ಮೇಲೆ ನಾವು ಒದಕೆ ತರ ಮಾಡ್ಕೊಂಡ್ರೆ ಸ್ಟಬಲ್ ಮೂವರ್ ಯೂಸ್ ಮಾಡಿ, ಈಗ ತೇವಾಂಶ ತಡೆದಿಟ್ಕೊಂಡಿರುತ್ತೆ ನಮ್ಮ ಭೂಮಿ. ಅವಾಗ ನಮಗೆ ಏನಾಗುತ್ತೆ, ತೇವಾಂಶ ಚೆನ್ನಾಗಿ ಇಟ್ಕೊಂಡಷ್ಟು ನಮಗೆ ಫಲವತ್ತು ಇಳುವರಿ ಮತ್ತೆ ಸೂಕ್ಷ್ಮಾಣುಗಳು ಮತ್ತೆ ಎರೆಹುಳು ಗೊಬ್ಬರಗಳು ಸಂತತಿಗಳು ಆಗ್ಲಿಕ್ಕೆ ನಮ್ಗೆ ಇದು ಒಳ್ಳೆ ಟೈಮ್ ಆಗುತ್ತೆ. ನಾವು ಭೂಮಿ ತಾಯಿನ ತಲೆ ತಗ್ಸಿ ನಾವು ಕೆಲಸ ಮಾಡಿದ್ರೆ ಭೂಮಿ ತಾಯಿ ತಲೆ ಎತ್ತಿ ನಿನ್ನ ಫಲಿತಾಂಶ ನೋಡು ಅಂತಾಳೆ. ಯಾವ್ದಕ್ಕೆ ಏನಕ್ಕೆ ಈ ತರ ಹೇಳ್ತಾ ಇದ್ದೀರಾ ಅಂದ್ರೆ, ನಾವು ಭೂಮಿ ತಾಯಿನ ನಾವು ಯಾವ ತರ ನಮಗೆ ಸಾರಜನಕ, ರಂಜಕ, ಪೊಟ್ಯಾಶು ಇವೆಲ್ಲ ನಾವು ಯಾವ ತರ ಭೂಮಿಗೆ ನಾವು ಫಲವತ್ತಾಗಿ ಒದಗಿಸ್ತೀವೋ ಆವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಜೀವಾಣುಗಳು ಉತ್ಪತ್ತಿ ಆಗುತ್ತೆ, ಎರೆಹುಳು ಉತ್ಪತ್ತಿ ಆಗುತ್ತೆ. ಈ ತರ ಎಲ್ಲ ಉತ್ಪತ್ತಿ ಆಗಿದಾಗ ನಮ್ಮ ಆಟೋಮೆಟಿಕ್ ಆಗಿ ನಮ್ಮ ಇಳುವರಿ ಸಮೇತ ಪೋಷಕಾಂಶಗಳು ಏನ್ ಕೊಡ್ತೀವಿ ಭೂಮಿಗೆ, ಆ ಬೇರ್ಗಳು ಪೋಷಕಾಂಶಗಳು ತಗೊಂಡ್ಮೇಲೆ ನಮ್ಮ ಇಳುವರಿ ಚೆನ್ನಾಗಿ ಬರುತ್ತೆ. ಆವಾಗ ಭೂಮಿ ತಾಯಿ ನಿನ್ನ ಕೆಳಗಡೆ ನಮ್ಮ ಬಗ್ಗೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಿನ್ ತಲೆ ಎತ್ತಿ ನಿನ್ನ ಫಲಿತಾಂಶ ನೋಡು ಅಂದಾಗ ನಮ್ಗೆ ಇಳುವರಿ ಚೆನ್ನಾಗಿ ಬಂದಿರುತ್ತೆ. ನಮ್ಗೆ ರೈತ ಮಿತ್ರ ಸ್ಟಬಲ್ ಮೂವರ್ನ ಬೆಲೆ ಏನು ಅಂತ ನಾವು ಪ್ರತಿ ವಿಡಿಯೋದಲ್ಲೂ ಕಿರಣ್ ಸಂಪೂರ್ಣ ಕೃಷಿಯಲ್ಲಿ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ತಾ ಇದೀವಿ. ಆದ್ರೆ ಇವತ್ತು ನಾವು ನಿಮಗೆ ರಿಪೀಟ್ ಮಾಡಿ ಹೇಳ್ತಾ ಇದೀವಿ. ನಮಗೆ 7 HP ಯಲ್ಲಿ 1.5 ಅಡಿ ದಾಯ ಅಗಲ ಬರುತ್ತೆ. ಇದು ನಾವು 55,000 ರೂಪಾಯಿ ಕೊಡ್ತಾ ಇದೀವಿ. ಮತ್ತೆ 9 HP ಯಲ್ಲಿ 2 ಅಡಿ ಮಾಡಲ್ ಇದೆ, ಅದು ಬಂದ್ಬಿಟ್ಟು ನಿಮಗೆ 65,000 ರೂಪಾಯಿ ಕೊಡ್ತಾ ಇದೀವಿ. ರೈತ ಬಂದವ್ರೆ, ಈಗಾಗ್ಲೇ ಡಿ.ಬಿ. ಹಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಇವತ್ತು ಡೆಮಾನ್ಸ್ಟ್ರೇಷನ್ ಆಯ್ತು ಅಂತೇಳಿ ನೀವೆಲ್ಲ ನೋಡಿದ್ರಿ. ರೈತ ಬಂದರು ಕೂಡ ಮಾತಾಡಿದ್ರು. ಅವರ ಸಲಹೆಗಳು, ಸೂಚನೆಗಳು ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲೂ ಕೂಡ ಮತ್ತು ಮುಂದಿನ ರೈತರುಗಳು ಏನೆಲ್ಲ ಇವತ್ತು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ, ರೈತ ಮಿತ್ರ ಸ್ಟಬಲ್ ಮೂವರ್ನ ಇವತ್ತು ರೈತರು ತುಂಬಾ ಎತ್ತರದ ಸ್ಥಾನಕ್ಕೆ ಬಿಡಿಸ್ತಾ ಇದ್ದೀರಾ. ಇದೇ ರೀತಿ ರೈತ ಬಂದವರು ನಮ್ಗೆ ಸಹಕಾರ ಕೊಡ್ತಾ ಇರ್ರಿ ಅಂತೇಳಿ ಇವತ್ತು ಭದ್ರಾವತಿ ತಾಲೂಕು ಡಿ.ಬಿ. ಹಳ್ಳಿಯಲ್ಲಿ ಏನು ನಾವು ಇವತ್ತು ಹಮ್ಮಿಕೊಂಡಿದ್ವಿ, ಇದು ಯಶಸ್ವಿ ಆಗಿದೆ. ರೈತರು ಕೊಂಡ್ಕೊಂಡು ಇವತ್ತು ಅದು ಡೆಮೋನು ತಗೊಂಡ್ರು. ಪ್ಲಸ್ ರೈತ ಬಂದವರು ಇವತ್ತು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ನೀವು ಕೇಳಿದ್ರಿ ಇಷ್ಟೊತ್ತು.
ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅತಿ ಹೆಚ್ಚು ರೈತ ಬಾಂಧವರಿಗೆ ಯಾರೆಲ್ಲ ಆರ್ಗ್ಯಾನಿಕ್ ಅಂತೇಳಿ ಇವತ್ತು ಸಾವಯವ ಪದ್ಧತಿಯಲ್ಲಿ ಹೊರಟಿದ್ದಾರೆ ಅಂತ ರೈತರುಗಳಿಗೆ ಇಂಥ ವಿಡಿಯೋಗಳನ್ನ ನೀವು ಎಚ್ಚೆತ್ತವಾಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದ್ರಿಂದ ಮತ್ತು ಹೆಚ್ಚು ಸಬ್ಸ್ಕ್ರೈಬ್ಗಳನ್ನ ಮಾಡಿ ನಮ್ಮನ್ನ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ನೀವು ಕೊಂಡೊಯ್ಬೇಕು ಅಂತೇಳಿ ಕೇಳ್ಕೊಂತ ಮತ್ತೆ ನಾವು ರೈತ ಮಿತ್ರ ಚಿತ್ರದುರ್ಗ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ ನೀವು ನೇರವಾಗಿ ನಮ್ಮ ಶೋರೂಮ್ಗೆ ಬಂದ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಚಿತ್ರದುರ್ಗದಲ್ಲಿ ಫೋನ್ ಮುಖಾಂತರನು ಮಾತಾಡ್ಬೋದು ಆದಷ್ಟು ರೈತರು ನೇರವಾಗಿ ರೈತ ಮಿತ್ರ ಯಂತ್ರೋಪಕರಣಗಳ ಮಳಿಗೆಗೆ ನೀವು ಬಂದು ಮಟೀರಿಯಲ್ ನ ನೋಡ್ಬಿಟ್ಟು ನೀವು ಕೊಂಡ್ಕೊಳೋದು ಬಹಳ ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ ಮಾತನ್ನು ಮುಗಿಸ್ತಾ ಇದ್ದೀನಿ